ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಲಾಸ್ಟ್ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ಮತ್ತೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಹಲೋ ಎವ್ರಿವನ್, ನಾನು ನಮ್ಮ ಅಕ್ಕನ ಮನೆಗೆ ಬಂದೆ. ಇಲ್ಲಿ ರಾಖಿ ಕಟ್ಟಿಬಿಟ್ಟು ಹೋಗೋಣ ಅಂತ. ಅಂದರೆ ನಮ್ಮ ಅಕ್ಕನ ಮಕ್ಕಳಿಗೆ ರಾಖಿ ಕಟ್ಟಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಈ ಥರ ರಾಖಿ ಕಟ್ಟಲಿಕ್ಕೆಲ್ಲನೂ ಜೋಡಿಸ್ಕೊಂಡಿದ್ದೀನಿ. ಈಗ ಮಕ್ಕಳು ಕಟ್ತಾರೆ. ಇವನು ನಮ್ಮ ಅಕ್ಕನ ಮಗ ದೊಡ್ಡವನು, ಇನ್ನೊಬ್ಬನು ಚಿಕ್ಕವನು ಇದ್ದಾನೆ. ಅವನು ಮಲ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಗಮ್ಯ ರಾಖಿ ಕಟ್ತಿದ್ದಾಳೆ. ಸೊ ನಾನು ಹೇಳ್ತಿದ್ದೀನಿ, ಬಟ್ ಅವಳಿಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ತಿದ್ದಾಳೆ. ಫಸ್ಟ್ ಎಲ್ಲ ಬೊಟ್ಟಿಟ್ಬಿಟ್ಟು ಆಮೇಲೆ ಆರತಿ ಮಾಡಿ ಆಮೇಲೆ ಅಕ್ಷತೆ ಕಳೆಲ್ಲ ಹಾಕಿ ಮತ್ತೆ ರಾಖಿ ಕಟ್ತಿದ್ದಾಳೆ. ಸೊ ಓಕೆ, ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ. ನಾವು 3 days ಬಿಫೋರ್ ನಾವು ಸ್ಕೂಲಲ್ಲಿ ಆಲ್ರೆಡಿ ರಕ್ಷಾಬಂಧನ್ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನು ಹಾಲಿಡೇಸ್ ಕೊಟ್ಟರು ಅಂತ ಬಿಫೋರ್ ಡೇನೇ ಮಾಡ್ತೀವಿ. ಸೊ ಅಲ್ಲೆಲ್ಲ ಸ್ಕೂಲಲ್ಲಿ ಇದೇ ಥರ ಮಾಡಿದ್ದೀವಿ. ನಾನು ಇಲ್ಲಿ ಹಾಗೆ ಮಾಡ್ತೀನಿ ಅಂದ್ಲು. ಓಕೆ ಅಮ್ಮ ಮಾಡು ಅಂದೆ. ಅಲ್ಲಿ ಆರತಿ ಮಾಡಿ ನಿಧಾನಕ್ಕೆ ಮಾಡ್ಬೇಕಾಯ್ತಾ? ಹೂವು ಹಾಕು. ಓಕೆ, ಸುಮ್ಮನೆ ಅಲ್ಲಿಡು. ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳು. ವೆರಿ ಗುಡ್. ಇನ್ನು ರಾಖಿ ಕಟ್ಟಿದ್ದೆಲ್ಲ ಆದಮೇಲೆ ಇನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಇನ್ನು ಎಲ್ಲರ ಮನೆಯಲ್ಲೂ ನಮ್ಮ ಮನೆಗೆ ಬನ್ನಿ ಅರಿಶಿನ ಕುಂಕುಮಕ್ಕೆ ಅಂತ ಕರಿತಾ ಇದ್ರು. ಇಲ್ಲಿ ಫಸ್ಟ್ ನಮ್ಮ ಚಿಕ್ಕಿ ಮನೆಗೆ ಬಂದೆ. ಇನ್ನು ಇಲ್ಲಿ ಫಸ್ಟ್ ಅರಿಶಿನ ಕುಂಕುಮ ತಗೊಂಡು ಹೋಗೋಣ ಅಂತ. ಇನ್ನೊಂದು ಕಡೆ ನನ್ನ ಫ್ರೆಂಡ್ ಬೇರೆ ಕರಿತಾ ಇದ್ಲು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿರ್ತಾರೆ, ಅದಕ್ಕೋಸ್ಕರ ಇನ್ನು ಎಲ್ಲರ ಮನೆಗೂ ಹೋಗಲೇಬೇಕು. ಆ್ಯಂಡ್ ಕರೆದ್ಮೇಲೆ ನಾವು ಬರಲ್ಲ ಅಂತ ಹೇಳಬಾರ್ದಲ್ಲ, ಅದಕ್ಕೋಸ್ಕರ ಇನ್ನು ಇಲ್ಲಿ ಚಿಕ್ಕಿ ಮನೇಲಿ ಫಸ್ಟ್ ಅರಿಶಿನ ಕುಂಕುಮ ತಗೊಂಡು ಇವಾಗ ನಮ್ಮ ಮಾಮನ ಮನೆಗೆ ಬಂದೆ. ಇಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ದಾರೆ. ರಿಯಲಿ ಅಲಂಕರಣ ಅಂತ ತುಂಬಾ ಚೆನ್ನಾಗಿದೆ. ಮತ್ತು ಇವಾಗ ಇಲ್ಲಿ ಕೂಡ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದೆ. ನನ್ನ ಫ್ರೆಂಡ್ ಇವಾಗಿನ ಪೂಜೆ ಸ್ಟಾರ್ಟ್ ಆಯಿತು. ಅಂದರೆ ಅವಳು ಬೆಳಗ್ಗೆನೇ 5 o'clockಗೆ ಮಾಡಿದ್ದಾಳೆ. ಇವಾಗ ಮತ್ತೆ ಇನ್ನೊಂದು ಸತಿ ಪೂಜೆನ ಮಾಡ್ತಿದ್ದಾಳೆ. ಇವಳು ನನ್ನ ಫ್ರೆಂಡು ಪ್ರತಿ ವರ್ಷ ಕೂಡ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಲ್ ಮಾಡಿ ಕರಿತಾ ಇರ್ತಾಳೆ. ಅರಿಶಿನ ಕುಂಕುಮಕ್ಕೆ ಎಲ್ಲಿದ್ದರೂ ಬರಲೇಬೇಕು, ಮಿಸ್ ಮಾಡಬೇಡ ಅಂತ ಹೇಳ್ತಿರ್ತಾಳೆ. ಹಾಗೆ 3 yearsಯಿಂದ ಕೂಡ ನಾನಂತೂ ಈ ಹಬ್ಬಕ್ಕೆ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಆಮೇಲೆ ನಮ್ಮ ಅತ್ತೆ ಮಾವನಿಗೆ ಮನೆಗೆ ಕೂಡ ಹೋಗ್ತೀನಿ. ಆ್ಯಂಡ್ 3 yearsಯಿಂದ ಇದೇ ಥರ ಟೈಮ್ ನನಗೆ ಕಲ್ತು ಬರ್ತಾ ಇದೆ. ಅಂದರೆ ನಾವು ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗ್ತಾ ಇರುತ್ತಲ್ಲ, ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಮಗಳು ನಮ್ಮ ಮಕ್ಳಿಗೆ ಎಲ್ಲರಿಗೂ ಕೂಡ ಇಲ್ಲಿ ಕುಂಕುಮ ಎಲ್ಲ ಇಡ್ತಿದ್ದಾಳೆ. ಹೆಣ್ಮಕ್ಳಂದರೆ ಹಾಗೆ ಅಲ್ವಾ. ಸೊ ಒಂಥರ ಆ ಮಮ್ಮಿ ಅವ್ರು ಏನು ಮಾಡ್ತಾರೋ ಅದನ್ನೇ ಮಾಡ್ತಾರೆ ನೋಡಿಕೊಂಡು. ಇವಾಗ ನಮ್ಮ ಅಕ್ಕನ ಮನೆಗೆ ಬಂದೆ. ಇಲ್ಲಿ ನಮ್ಮ ರಿಲೇಟಿವ್ಸ್ ತುಂಬ ಜನ ಇದ್ದಾರೆ ಆ್ಯಂಡ್ ನಮಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ. ಇನ್ನು ಎಲ್ಲ ನೋಡಿರೋರೆಲ್ಲ ಕೂಡ ಕರೀತಾರಲ್ವ, ಬನ್ನಿ ಅರಿಶಿನ ಕುಂಕುಮಕ್ಕೆ ಅಂತ. ಸೊ ಯಾರೆಲ್ಲ ಕರೀತಾರೆ ಎಲ್ಲರ ಮನೆಗೂ ಹೋಗಬೇಕು, ಅರಿಶಿನ ಕುಂಕುಮ ತೊಗೊಂಡು ಬರಬೇಕು ಅಲ್ವಾ. ಅದು ನಮಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಇನ್ನು ಅಲ್ಲೇ ಕೂಡ ಅರಿಶಿನ ಕುಂಕುಮ ತಗೊಂಡು ಇವಾಗ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಬಂದೆ. ಇಲ್ಲಿ ಇವಳು ಒಬ್ಬಟ್ಟು ಮಾಡಿದ್ಲು. ಇನ್ನು ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಒಬ್ಬಟ್ಟನ್ನ ಕೂತ್ಕೊಂಡು ಮಕ್ಕಳಿಗೆ ಹಾಕಿಕೊಟ್ಟೆ. ಮಕ್ಕಳು ತಿಂತಾ ಇದ್ದಾರೆ, ಹಾಗೆ ನಾನು ತಿಂದೆ. ಲಕ್ಷ್ಮಿನ ಅಂತೂ ತುಂಬ 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 ಚೆನ್ನಾಗಿ ಅಲಂಕರಣ ಮಾಡಿದ್ದಾಳೆ ನನ್ನ ಫ್ರೆಂಡು. ಪ್ರತಿ ವರ್ಷ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳೆ. ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ರಿಯಲಿ ತುಂಬಾ ಪೇಷನ್ಸ್ ಇರಬೇಕು ಫ್ರೆಂಡ್ಸ್. ನಮ್ಮನೇಲಿ ಈ ಥರ ಗ್ರ್ಯಾಂಡಾಗೆಲ್ಲ ಮಾಡೋದಿಲ್ಲ, ನಾರ್ಮಲ್ ಪೂಜೆ ಮಾಡ್ತೀವಿ, ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತೀವಿ, ಇಷ್ಟೇ ಮಾಡೋದು. ಇವಾಗ ನಮ್ಮ ಚಿಕ್ಕ ಮಗ ಎದ್ದಿದ್ದಾನೆ, ಅಂದರೆ ನಮ್ಮ ಅಕ್ಕನ ಮಗ ಎದ್ದಿದ್ದಾನೆ. ಮಲ್ಕೊಂಡಿದ್ದ ಅವನು, ಇವಾಗ ಎದ್ದ. ಇವಾಗ ನನ್ನ ಚಿಕ್ಕ ಮಗಳು ಅವನಿಗೆ ರಾಖಿ ಕಟ್ತಾ ಇದ್ದಾಳೆ. ಅವನು ಇವಾಗ ಎದ್ದಿದ್ದಾನೆ, ಇನ್ನು ಮೂಡ್ ಆಫ್ ಇದೆ. ಪಾಪ ಇವಳು ಎಲ್ಲ ರಾಖಿ ಕಟ್ಟಕ್ಕೆ ಹೋಗ್ತಿದ್ದಾಳೆ, ಅವನು ಅಳ್ತಾ ಇದ್ದಾನೆ. ಚಿಕ್ಕ ಮಕ್ಕಳು ಹಾಗೆ ಅಲ್ವಾ, ಎಲ್ಲದಕ್ಕೂ ಇರಿಟೇಟ್ ಫೀಲ್ ಆಗ್ತಾರೆ, ಅವ್ರಿಗೆ ಅನ್ಕಂಫರ್ಟಬಲ್, ಸೊ ದಟ್ ಅಳ್ತಾ ಇರ್ತಾರೆ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ಬೇಗ ರಾಖಿ ಕಟ್ಸ್ಬಿಟ್ಟೆ ನಾನು. ಆ್ಯಂಡ್ ಗಮ್ಯ ಕಟ್ಟಿಲ್ಲ, ಗವ್ಯ ಒಬ್ಳೆ ಕಟ್ಟಿದ್ದಾಳೆ. ನೋಡಿ, ಅವ್ನು ಕೈ ಕೊಡೋ ಅಂದರೂ ಕೂಡ ಕೈ ಕೊಡ್ತಾ ಇಲ್ಲ, ಅಳ್ತಾ ಇದ್ದಾನೆ.
ಪಾಪ ಹತ್ಕೊಂಡು ರಾಖಿ ಕಟ್ಸ್ಕೊಂಡಂಗೆ ಆಯಿತು. ಅವನು ಫ್ಯೂಚರಲ್ಲಿ ಈ ವಿಡಿಯೋ ನೋಡಿದ್ರೆ ಅವನಿಗೂ ಕೂಡ ಖುಷಿ ಆಗಲಿ ಅಂತ ಹೇಳಿಬಿಟ್ಟು ಫುಲ್ ವಿಡಿಯೋ ಮಾಡಿದ್ದೀನಿ. ನಾನೇ ಒಂಥರ ಬಲವಂತಾಗೆ ರಾಖಿ ಕಟ್ಟಿದ್ದೀನೇನೋ ಅನ್ನೋ ಫೀಲ್ ಆಯಿತು. ಪಾಪ ಚಿಕ್ಕ ಪಾಪು ಅಲ್ವಾ. ಇವಾಗ ನಾನು ನಮ್ಮ ತಮ್ಮಂದಿರಿಗೆ ರಾಖಿ ಕಟ್ತಾ ಇದ್ದೀನಿ. ಆವಾಗಲೇ ಹೇಳಿದ್ನಲ್ಲ, ನಮ್ಮ ಚಿಕ್ಕ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ನಲ್ವ, ಅವ್ರ ಮಕ್ಕಳೇ ಇವರು. ಅಂದರೆ ನಮ್ಮಮ್ಮಂಗೆ ಕಸಿನ್ ಆಗ್ತಾರೆ, ಅಂದರೆ ಅವರು ಚಿಕ್ಕಪ್ಪನ ಮಕ್ಕಳು ಆ ಥರ. ಸೊ ನನಗೂ ತಮ್ಮಂದಿರ ಆಗಬೇಕಲ್ಲ. ಇನ್ನು ಇವ್ರಿಗೂ ಕೂಡ ಸಿಸ್ಟರ್ಸ್ ಇಲ್ಲ ಇಬ್ಬರಿಗೂ. ನಾನೇ ಪ್ರತಿ ವರ್ಷ ಕೂಡ ರಾಖಿ ಕಟ್ತಾ ಇರ್ತೀನಿ. ಇವರಿಬ್ಬರು ಚಿಕ್ಕವ್ರು ಇದ್ದಾಗಿಂದ ನಾನು ರಾಖಿ ಕಟ್ತಾ ಇದ್ದೆ. ಸೊ ಅವಾಗೆಲ್ಲ ಎಷ್ಟು ಚಿಕ್ಕ ಮಕ್ಕಳಿದ್ರು ಅಂದರೆ ಒಂದು ಮೇ ಬಿ 5th ಸ್ಟ್ಯಾಂಡರ್ಡ್ ಆ ಥರ ಇದ್ದರು. ಅವಾಗಿಂದನೂ ನಾನು ರಾಖಿ ಕಟ್ತಾ ಇದ್ದೆ. ಅವಾಗೆಲ್ಲ ಎಷ್ಟು ಚಿಕ್ಕವರಿದ್ದರು, ಇವಾಗೆಲ್ಲ ಡಿಗ್ರಿ ಎಲ್ಲ ಓದ್ತಾ ಇದ್ದಾರೆ. ಎಷ್ಟು ಬೇಗ ದೊಡ್ಡವರಾದ್ರಲ್ಲಪ್ಪ ಅಂತ ಅನಿಸ್ತಿದೆ. ನೋಡ್ತಾ ನೋಡ್ತಾ ಎಷ್ಟು ಬೇಗ ದೊಡ್ಡವ್ರು ಆಗಿಬಿಡ್ತಾರಲ್ಲ ಮಕ್ಕಳಂತೂ. ಇವಾಗ ನಮ್ಮ ದೊಡ್ಡಪ್ಪನ ಮಕ್ಕಳ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮ ಅಕ್ಕವ್ರ ಮನೆಗೆ. ಅವ್ರಿಗೆ ಹೇಳಲಿಲ್ಲ ನಾನು ಬರ್ತೀನಿ ಅಂತ, ಸುಮ್ಮನೆ ಹೋಗಿ ಸರ್ಪ್ರೈಸ್ ಕೊಡ್ತೀನಿ. ಅವ್ರ ರಿಯಾಕ್ಷನ್ ನೋಡಬೇಕು. ಅವರು ರಿಯಾಕ್ಷನ್ ವಿಡಿಯೋ ತೆಗಿಯೋಣ ಅಂದ್ಕೊಂಡೆ, ಸೊ ವಿಡಿಯೋ ಮಾತ್ರ ಮಿಸ್ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಅಲಂಕರಣ ಮಾಡಿ ಪೂಜೆ ಮಾಡಿದ್ದಾರೆ. ರಿಯಲಿ ಲಕ್ಷ್ಮಿ ಅಂತೂ ಎದ್ದು ಬರ್ತಿರೋ ಥರ ಇದೆ. ಸಖತ್ತಾಗಿದೆ ಅಲ್ವಾ. ಅಷ್ಟು ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಆ್ಯಕ್ಚುಲಿ ನಮ್ಮ ಅಕ್ಕವ್ರ ಮನೆಗೆ ತುಂಬ ರೇರಾಗಿ ಬರ್ತಾ ಇರ್ತೀನಿ. ನಾನು ನಮ್ಮ ಓನ್ ಸಿಸ್ಟರ್ ಮನೆಗೆ ಅವಾಗವಾಗ ಬರ್ತಿರ್ತೀನಿ. ಬಂದರೂ ಕೂಡ 1 or 2 days ಅಷ್ಟೇ. ಆ 1 or 2 days ಇವ್ರ ಮನೆಗೆ ಬರೋಕ್ಕೆ ಆಗೋದಿಲ್ಲ. ಅಂದರೆ ಇವರೆಲ್ಲ ಡ್ಯೂಟಿಗೆ ಹೋಗ್ತಾರೆ, ನಮ್ಮ ಅಕ್ಕ ಮನೆಯಲ್ಲೇ ಇರ್ತಾರೆ. ಸೊ ದಟ್ ನಾನು ಅಲ್ಲಿದ್ದು ಅಲ್ಲೇ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು 1 or 2 days ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ಬಿಡ್ತೀನಿ. ನಾನು ಎಲ್ಲಿ ಆಚೆ ಹೋಗೋದೇ ಇಲ್ಲ. ಅಕ್ಕನ ಮನೆಗೆ ಬಂದರೆ ಅಕ್ಕನ ಮನೆಯಲ್ಲೇ ಸೇರ್ಕೊಂಡ್ಬಿಡ್ತೀನಿ. ಇವರು ನಮ್ಮ ದೊಡ್ಡಪ್ಪನ ಮಕ್ಕಳಲ್ಲ, ಸೊ ಇವರು ನಮ್ಮ ಮನೆಗೆ ಯಾಕೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದೊಂದ್ಸತಿ ಫೈಟೇ ಮಾಡ್ತಿರ್ತಾರೆ. ಅಲ್ಲಿ ಅಕ್ಕನ ಮನೆಗೆ ಬಂದು ಈ ಅಕ್ಕವ್ರ ಮನೆಗೆ ಯಾಕೆ ಬರಲ್ಲ ಅಂತ ಕೂಡ ಫೈಟ್ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಸಡನ್ ಸರ್ಪ್ರೈಸ್ ಕೊಟ್ಟೆ. ಅದು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಂದರೆ ಹಿಂಗೆ ಬಂದು ಹಂಗೆ ಓಡೋಗ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಮತ್ತು ಯಾವಾಗಾದರೂ 1 or 2 days ರಜೆ ಸಿಕ್ಕಿದ್ರೆ ಹೋಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅವರೆಲ್ಲ ವೀಡಿಯೋಸ್ ನೋಡ್ತಿರ್ತಾರೆ, ನೋಡಲಿ. ಓಕೆ, ನೆನ್ಪಿಟ್ಕೊಳ್ಳಿ ಅಕ್ಕ, ಕಂಪಲ್ಸರಿ ನಾನು ಫ್ರೀ ಮಾಡಿಕೊಂಡೆ ನಿಮ್ಮ ಮನೆಗೆ ಬಂದೇ ಬರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಲವ್ ಯು ಸೋ ಮಚ್ ಸಿಸ್ಟರ್ಸ್. ಯಾರೇ ಆಗಲಿ ನಮ್ಮ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಅದಕ್ಕೆ ನಾವು ಎಷ್ಟು ಖುಷಿ ಆಗಬೇಕಲ್ಲ. ರಿಯಲಿ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಈಗ ಫೈನಲಿ ಒಂದು ಸ್ಮಾಲ್ ವಿಡಿಯೋ, 1-2 ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಇನ್ನೊಂದು ಅಕ್ಕನ ಮನೆಗೆ ಬಂದ್ವಿ. ಇಲ್ಲಿ ಕೂಡ ಅಕ್ಕ ಚೆನ್ನಾಗಿ ಪೂಜೆ ಮಾಡಿದರು. ಇಲ್ಲಿ ಕೂಡ ಒಂದು ಸ್ಮಾಲ್ ವಿಡಿಯೋನ ತೊಗೊಂಡು ಅರ್ಶಿನ ಕುಂಕುಮ ತೊಗೊಂಡು ಈಗ ರಿಟರ್ನ್ ಮನೆಗೆ, ನಮ್ಮ ಅಕ್ಕ ಮನೆಗೆ ಬಂದು ಅಲ್ಲಿನ ಬ್ಯಾಗ್ ತೊಗೊಂಡು ಈಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿ ಕೂಡ ಲೇಟ್ ಆಗುತ್ತೆ. ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀವಿ, ಅಂದರೆ ಸಾಟರ್ಡೆ ಪೂಜೆ ಇಟ್ಕೊಂಡಿದ್ದೀವಿ. ನನಗೆ 3 days ರಜೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು. ಮತ್ತು ನೆಕ್ಸ್ಟ್ ವೀಕ್ ಅಂದರೆ ಆಗೋದಿಲ್ಲ. ಮತ್ತು ಸ್ಕೂಲಲ್ಲಿ ಕೂಡ ಸೆಲೆಬ್ರೇಷನ್ಸ್ ಎಲ್ಲ ಜಾಸ್ತಿ ಇದೆ. ಕೃಷ್ಣಾಷ್ಟಮಿ, ಇಂಡಿಪೆಂಡೆನ್ಸ್ ಡೇ, ಗಣೇಶ ಸೆಲೆಬ್ರೇಷನ್ಸ್ ಈ ಥರ ಎಲ್ಲ ಜಾಸ್ತಿ ಇದೆ. ವರ್ಕ್ ಲೋಡ್ ಕೂಡ ತುಂಬಾ ಇದೆ ಅಂತ ಹೇಳಿಬಿಟ್ಟು ಬೇಗನೆ ಪೂಜೆನೇ ಇಟ್ಕೊಂಡಿದ್ದೀವಿ. ಇವಾಗ ಇನ್ನು ಅತ್ತೆ ಮನೆಗೆ ಬಂದು ಇಲ್ಲಿ ಸ್ವಲ್ಪ ಪೂಜೆ ಸಾಮಾನು ಬೇಕಾಗಿತ್ತು, ಅಂದರೆ ನಾಳೆ ಪೂಜೆಗೆ. ಸೊ ದಟ್ ಇನ್ನು ಆಚೆ ಬಂದ್ವಿ. ಮಾರ್ಕೆಟ್ಗೆ ಬಂದು ಹೂವು ಮತ್ತು ಹಣ್ಣು, ಇದು ಬಾಳೆಹಣ್ಣು ಮತ್ತು ಬಾಳೆ ಎಲೆ, ಬಾಳೆ ದಿಂಡು ಇದನ್ನೆಲ್ಲ ತೊಗೊಂಡು ಮನೆಗಂತೂ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಇನ್ನು ನಾಳೆದಕ್ಕೆಲ್ಲ ಕೂಡ ನಾವು ಅರೇಂಜ್ ಮಾಡ್ಕೋಬೇಕು. ನಾಳೆ ಬೆಳಗ್ಗೆ 7:30ಗೆ ಪೂಜೆನ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಇದೆ. ಪಾಪ ನಮ್ಮ ಅತ್ತೆ ಮಾವ ಎಲ್ಲ ಕೂಡ ಅರೇಂಜ್ ಮಾಡಿಟ್ಟಿದ್ರು. ಇನ್ನು ಸ್ವಲ್ಪ ಪೆಂಡಿಂಗ್ ಇತ್ತು, ಅಷ್ಟು ಮಾತ್ರ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಇನ್ನು ಹೂವು ಹಣ್ಣು ಇದೆಲ್ಲ ಕೂಡ ಇನ್ನು ಅಂದರೆ 2 days ಬಿಫೋರೇ ತಂದುಕೊಂಡ್ರೆ ಅದೆಲ್ಲ ಬಾಡೋಗ್ಬಿಡುತ್ತೆ. ಅದಕ್ಕೋಸ್ಕರ 1 day ಬಿಫೋರ್ ತೊಗೊಳ್ಳೋಣ ಅಂತ ಇವಾಗೆ ಬಂದಿದ್ದೀವಿ. ಇನ್ನು ನಾಳೆ ಪೂಜೆ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.